ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ರಾಧಾ ವೈಭವ್ ಜೊತೆ ಸೇರ್ಕೊಂಡು ಏನೋ ಆಟ ಆಡ್ತಾವಳೆ. ಎಲ್ಲರೂ ಒಂದೊಂದು ಥರ ಆಟ ಆಡ್ಬೇಕಾರೆ ನಾನು ಯಾಕೆ ಸುಮ್ಕಿರ್ಲಿ? ನಾನು ನನ್ನ ಕೈ ಚಳ್ಕವ ತೋರಿಸ್ತೀನಿ. ಪುಟ್ಟಕ್ಕ ಪುಟ್ಟಕ್ಕ ನೀನ್ ಯಾಕೆ ಬಂದೆ ಮನೆ ಹೇಳಿ ತೊಲಗು. ಈ ಮನೆ ಹಾಳನಂತೂ ನೋಡಕ್ ಬಂದಿಲ್ಲ, ಪುಟ್ಟಕ್ಕ ನೋಡಕ್ ಬಂದಿರೋದು. ಜಾಗ ಬಿಡೋ. ತಿಪ್ಪುರ್ಲಾಗ ಹೊಡೆದ್ರು ಇವತ್ತು ನೀನ್ ಒಳಗಡೆ ಹೋಗಿ ಬಿಡಕ್ಕಿಲ್ಲ ಕಣೆ. ಅಯ್ಯೋ ಸೀಮೆ, ಅಲ್ಲ ಕಣಯ್ಯ, ಎಲ್ಲಾ ವಿಷಯದಾಗೂ ಅಪ್ಸಕ್ನ ನೋಡ್ಕೊಂಡ್ ಬರ್ತೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ವಾ? ಈ ಮೂರು ಕಳ್ಕೊಂಡಿರೋದು ನೀನು ನನ್ನ ಈ ಮಾತು ಕೇಳ್ತಿದ್ಯಾ? ನೋಡು, ಸುಮ್ಕೆ ತಲೆ ಕೆಡ್ಸ್ಬೇಡ. ನಾನು ಪುಟ್ಟಕ್ಕ ನೋಡಕ್ ಹೋಗ್ಬೇಕು, ದಾರಿ ಬಿಡೋ. ಬುಡಕ್ಕಿಲ್ಲ ಅಂದ್ರೆ ಬುಡಕ್ಕಿಲ್ಲ. ಬುಡಕ್ಕಿಲ್ವಾ? ಯಾಕೆ ಗೆಪ್ತಿ ಇಲ್ವಾ? ತೊಳ್ಬಿಟ್ಟು ಎದೆ ಮೇಲೆ ಕಾಲಿಡ್ಕೊಂಡು ಹೋಗ್ತೀನಿ ಆಟೆಯ. ಹೌದಾ? ನೋಡೇ ಬಿಡೋಣ ಕಣೆ. ಪಾರಯ್ಯ ನೋಡೋಣ ಅದ್ ಹೆಂಗ್. ಇದೇನಿದು? ಯಾಕೆ ಹೆಂಗ್ ಕಿತ್ತಾಡ್ತಿದ್ರೆ ನೀವಿಬ್ರು? ನೋಡ್ ಪುಟ್ಟಕ್ಕ, ನಾನು ನಿನ್ನ ಮಾತಾಡ್ಸೋಣ ಅಂತ ಬಂದ್ರೆ ಇವಯ್ಯ ದಾರಿನ ಬಿಡ್ತಾ ಇಲ್ಲ. ಇದ್ ಯಾಕಯ್ಯ ಹಿಂಗಾಡಿಯ ನೀನು? ಅಯ್ಯೋ ಪುಟ್ಟಮ್ಮೆ, ಇವಳನ್ನೇನಾರು ಮೆಸ್ ಒಳಗ್ ಬಿಟ್ರೆ ಅನಿಷ್ಟ ಸೋಗ್ದಂಗೆ ತಿನ್ನೋರು ಅನ್ನ ಬಿಟ್ಬಿಟ್ಟೆ ದುಡ್ಡೋಯ್ತಾರ ಅಷ್ಟೇ. ಅನಿಷ್ಟ ನಾನಲ್ಲ, ನೀನು. ಆಯ್ತಾಯ್ತು, ಈಗ ನೀವಿಬ್ರು ಕಿತ್ತಾಡ್ಬೇಡಿ. ಏಳ್ ರಾಜವ್ವ, ಇವನ್ ಬಂದದ್ದು. ಪುಟ್ಟಕ್ಕ, ನೆನ್ನೆ ರಾತ್ರಿ ನಮ್ಮ ಮನೆಗೆ ಕಳ್ಳ ಬಂದಿದ್ದ. ಅದೇನು ಹೇಳಿ ಸಚಿನ್? ನಾವು ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ ಅಕ್ಕ? ಏನು ಮತ್ತೆ ನನ್ನ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರ? ದಾರಿಯಲ್ಲಿ ಬರ್ತಾ ಕಾಳಿ ಅಣ್ಣ ಕಂಟಿ ಅಣ್ಣನ ಕೈಯಲ್ಲಿದ್ದ ದಾರಾನ ಬಿಚ್ಚೋದಕ್ಕೆ ಹೋದ್ರು. ಆ ಹುಚ್ಚಪ್ಪ ಮುಟ್ಬೇಡ ಅಂತ ಹೇಳಿ ಅವನ ಕೈಯಲ್ಲಿದ್ದ ಕೋಲ್ನ ಕಾಳಿ ಅಣ್ಣನ ಕೈಗೆ ಮುಟ್ಸ್ದ. ಅಷ್ಟೇ, ಕಾಳಿ ಅಣ್ಣನ ಕೈ ತಿರ್ಕೊಂಡ್ಬಿಡ್ತು. ಆಮೇಲೆ ಏನಾಯ್ತು? ಆಮೇಲೆ ಕಾಳಿ ಅಣ್ಣನ ಪರದಾಟ ನೋಡಕ್ಕಾಗ್ಲಿಲ್ಲ. ನಂಗೆ ಮದುವೆ ಆಗಿಲ್ಲ, ನಮ್ಮ ಮಕ್ಕಳಾಗ್ಲಿಲ್ಲ ಅಂತ ಒಂದೇ ಗೋಳಾಟ. ಮತ್ತೆ ಈ ಕೈ ಸರಿಯಾಗೇ ಇತ್ತು. ಆಮೇಲೆ ಆ ಹುಚ್ಚಪ್ಪನೇ ಸರಿ ಮಾಡ್ದ. ದಾರಿ ಉದ್ದಕ್ಕೂ ಬರ್ತಾ ಕಾಳಿ ಅಣ್ಣ ನಿಮಿಷಕ್ಕೂ ಅಂತ ಕೈನೇ ನೋಡ್ಕೊಂಡು ಬರ್ತಿದ್ರು. ಆ ಕಾಳಿ ತುಂಬಾ ಜಾಸ್ತಿ ಮಾತಾಡ್ತಾನೆ. ಅವನ್ ಕೈ ಬದಲು ಬಾಯಿಗೇನಾದ್ರೂ ಆಗಿ 2 ದಿನ ಮಾತೇ ಬರಬಾರ್ದಿತ್ತು. ಮಜಾ ಇರ್ತಿತ್ತಲ್ಲ. ಅಲ್ಲ ಕಣವಿ, ನಿಮ್ಮ ಅಕ್ಕ ಮಾತ್ರ ನನ್ನ ಮ್ಯಾಗ ಕಿಡಿಕಾರ್ದಳೆ ಅಂತ ಅನ್ಕೊಂಡಿದ್ದೆ. ಅವಳ ಜೊತೆ ನೀನು ಸೇರ್ಕೊಂಡ? ಎಲ್ರು ಸೇರ್ಕೊಂಡ ನಾಡ್ಕೊತಾ ಇದೀರಾ? ಅವ್ರನ್ನ ಊಟ ಕುಂತ್ಕೊಂಡ ಕಡಿಮೆ ಮಾವಯ್ಯ. ನೀನು ಊಟ ಮಾಡಿದ್ರೆ ನಾನು ಊಟ ಮಾಡ್ದಂಗೆ ತಾಯಿ. ಮೊದಲು ಅಮ್ಮನಿಗೆ ನೈವೇದ್ಯ ಆಗ್ಬೇಕು. ನೀನು ಊಟ ಮಾಡು ತಾಯಿ, ಊಟ ಮಾಡು. ನೀ ಕೇಳೋದ್ನಾರ ನನ್ನ ತಪ್ಪು. ಸಿಸ್ಟರ್, ತಿಟ್ಟುವಾಗ್ಲೂ ನಿಮ್ಮ ಕೈ ರುಚಿ ಬೊಂಬಡಾಗಿದೆ. ನೀವೇನಾದ್ರೂ ನಮ್ಮ ಊರಿಗೆ ಬಂದ್ಬಿಟ್ರೆ ನಮ್ಮ ಸಾನ ಮೆಸ್ನಾಗೆ ನಿಮಗೆ ಕೆಲಸ ಫಿಕ್ಸು. ಅವ್ರನ್ನ ಯಾಕ್ಲ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ? ನಮ್ ಸ್ನೇಹಂಗ್ ಗೆಳ್ತಿ ಅಂದ್ಮ್ಯಾಕೆ ನನ್ಗೂ ಗೆಳ್ತೀನಿ. ವಾಣಿ ಅಕ್ಕ, ನಿಜವಾಗ್ಲೂ ನಿಮ್ಮ ಅಡ್ಗೆ ಅದ್ಭುತ. ವಾಣಿ, ಅಡ್ಗೆನ ಇಷ್ಟು ಚೆನ್ನಾಗಿ ಮಾಡೋದ್ ಕಲ್ತ್ಬಿಟ್ಟಿದ್ಯಲ್ಲೇ? ಏನ್ ಮಾಡೋದಮ್ಮ, ಹೆಣ್ಣಾಗ್ ಹುಟ್ಟಿದ್ಮೇಲೆ ಇದೆಲ್ಲ ಕಲಿಬೇಕಲ್ವಾ? ಹೌದು, ನಿಮ್ ಯಜಮಾನ್ ಏನ್ ಮಾಡೋದು? ವ್ಯವಸಾಯ ಮಾಡ್ತಾರೆ ಕಣೆ, ಆದ್ರೆ ಭೂಮಿ ಸ್ವಂತದ್ದಲ್ಲ. ಏಯ್, ನಿಮ್ದೇ 5 ಎಕರೆ ಜಮೀನ್ ಇತ್ತಲ್ಲ? ನಿಮ್ ತಾಯಿಗ್ ಮೋಸ ಮಾಡ್ದಂಗೆ ನಮಗೂ ಮೋಸ ಮಾಡ್ಬಿಟ್ರು ಕಣೆ. ಅಪ್ಪ ಮಗ ಊರ್ನೆ ಕಬ್ಳಿಸ್ಕೊಂಡು ದರ್ಬಾರ್ ಮಾಡ್ತಾವ್ರೆ. ವಾಣಿ, ನಿಮ್ಮ ತಾಯಿ ಕಾಲು ನೋವು ಹೇಗಿದೆಯಮ್ಮ ಈಗ? ಇಷ್ಟು ವರ್ಷ ಇಲ್ದೇ ಇದ್ದವರು ಇದೇನು ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ತಾಯಿ ಸಮಾಧಿಗೆ ಪೂಜೆ ಮಾಡಬೇಕಿತ್ತು,
ಅದಕ್ಕೆ ಬಂದ್ವಿ ವಾಣಿ. ಸಮಾಧಿ ಜಾಗನ ಕಿತ್ಕೊಂಡಿದಾರಲ್ಲ, ಇನ್ನೆಲ್ಲಿಂದ ಹೋಗಿ ಪೂಜೆ ಮಾಡ್ತೀಯಾ? ಆ ಕಿರಾತಕ್ ನನ್ನ ಮಕ್ಕಳು ನಿಮ್ಮ ತಾಯಿ ಊತಿರೋ ಜಾಗಕ್ಕೂ ಬೇಲಿ ಹಾಕಿದ್ದಾರೆ. ಯಾರಕ್ಕ ಕಿರಾತಕರು? ಅದು ಮಾಡಿ ನೀನು ಗೊತ್ತಾಗುತ್ತೆ ನೀನು ಹೊರಡಮ್ಮ. ನಾವು ಊಟ ಮಾಡಿಬಿಟ್ಟು ಈ ಬಾಕ್ಸ್ನೆಲ್ಲ ನಾನು ತಲುಪಿಸ್ತೀನಿ. ಅಪ್ಪ ಒಂದು ಸ್ವಲ್ಪ ಹೊತ್ತು ಇರ್ಲಿ ಬಿಡಪ್ಪ, ನಮ್ಮ ಜೊತೆಲ್ಲ ಮಾತಾಡ್ಕೊಂಡು ಹೋಗ್ತಾಳೆ. ಹಾಗಲ್ಲಮ್ಮ, ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ, ಮತ್ತು ಇವಳು ಕೂಡ ಗರ್ಭಿಣಿ ಅಲ್ವಾ, ಸುಧಾರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಣಿ ನೀವು ಹೋಗಮ್ಮ. ಸರಿ ಗಂಗಣ್ಣ. ಸ್ನೇಹ, ನನ್ನ ನಂಬರ್ ತಗೊಳ್ಳೆ. ನೀನು ಫ್ರೀ ಆದಮೇಲೆ ನನಗೊಂದು ಫೋನ್ ಮಾಡೆ. ಸರಿ. ಸುಮಾ ಮೊಬೈಲ್ ಕೊಡು. ಹೇಳು. ಸರಿ, ಹಂಗಿದ್ರೆ ನಾನಿನ್ನು ಬರ್ತೀನಿ. ಮಾವಯ್ಯ, ಆ ಹುಡುಗಿ ಹೆಸರಾಳಕ್ಕೆ ಬಂದಾಗ ಯಾಕೆ ತಡೆದ್ರಿ? ಈಗ ಪೂರ್ವ ಪರ ಎಲ್ಲ ತಿಳ್ಕೊಂಡು ಏನು ಮಾಡೋದಿದೆ ಹೇಳಿದರೆ, ನಾವು ಬಂದರೆ ನಮ್ಮ ಕೆಲಸಕ್ಕೆ ಅದು ಮುಗಿಸ್ಕೊಂಡು ನಾವು ಹೋಗೋಣ. ಊಟ ಆದ್ಮೇಲೆ ಆ ಜಾಗ ಎಲ್ಲದಂತ ತೋರಿಸಿ ಮಾವಯ್ಯ, ನಾನು ಹೋಗೋ ಜಾಗನ ನೋಡ್ಕೊಬತ್ತೀನಿ. ಆಮೇಲೆ ಇವನನ್ನ ಕರ್ಕೊಂಡೋದ್ರೆ ಆಯಿತು. ಅದು ಕತ್ಲಾದ್ಮೇಲೆ ಹೋಗೋಣ ಹೇಳಿ ಅಂದರೆ. ಅದೆಲ್ಲ ಹಾಕಿಲ್ಲ, ಬೇಲಿ ಹಾಕೋರಂದ್ಮೇಕೆ ಅಲ್ಲೇನೋ ಮರ್ಮನೆ ಇರಬೇಕು. ನಾನು ಈಗಲೇ ಹೋಗ್ಬೇಕು. ಲೇಕಾಳೆ, ನೀನು ನನ್ನ ಜೊತೆ ಬರಲ್ಲ. ಸಚಿನ್, ನೀನು ಇವ್ರ ಜೊತೆ ಮನೆಯಾಗಿರು. ಅಲ್ಲ ಬಾವಾ, ಅಲ್ಲಿವರೆಗೂ ನಾವೇನ್ ಮಾಡೋದು? ಇದೇನವ ಹಿಂಗೆ ಹೇಳ್ತಿದ್ಯಾ? ಸ್ನೇಹನ್ ಜೊತೆಗೆ ಹೋಗಿ ಊರು ಸುತ್ತಾಕೋಬಾ. ನಾನು ಕಂಟಿ ಹೋಗಿ ಪೂಜೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಬೇಲಿ ಹಾಕಿದ್ದೆ ಆದರೆ ಅದನ್ನು ತೆಗೆದೇ ಪೂಜೆ ಮಾಡಬೇಕು. ನೀನು ಅನ್ಕೊಂಡ್ರೆ ಸಾಕು ತಾಯಿ, ಬೇಲಿ ತೆಗೆಯುತ್ತೆ. ನೀನು ಹೋದ್ರೆ ಸಾಕು, ವೈರಿಗಳಿಗೆ ತೊಡೆ ನಡುಗುತ್ತೆ, ಎದೆ ಬಡಿಯುತ್ತೆ, ಕೈ ಕಾಲು ಅದರುತ್ತೆ. ನೀನು ಹೋಗು ತಾಯಿ, ಹೋಗು. ಮಾವಯ್ಯ, ಊಟ ಮಾಡ್ಕೊಳ್ಳಿ. ಊಟ ಮಾಡ್ದಿಟ್ಗೆ ಅಲ್ಲಿಗೆ ಹೋಗುಮ್ಮ. ಈಗ ಹೋಗ್ಲೇಬೇಕಾಳೆ ಅಂದರೆ ಇದೇನು ಗಂಗಣ್ಣ ಹಿಂಗೆ ಹೇಳ್ತಿದ್ಯಾ? ಇಲ್ಲಿವರೆಗೂ ಬಂದಿರೋದೆ ಅದಕ್ಕೆ. ಬಿರ್ಬಿರ್ನೆ ಊಟ ಮಾಡು, ಹೊರಡು ಮಾ.